ಆನ್ಲೈನ್ ಮೆಡಿಸಿನ್ ಮಾರಾಟ ಹಾಗೂ ರಿಯಾಯಿತಿ ನೀಡುವುದನ್ನು ವಿರೋಧಿಸಿ ಮೇ 20ರಂದು ದೇಶಾದ್ಯಂತ ಮೆಡಿಕಲ್ ಶಾಪ್ ಬಂದ್ಗೆ ಕರೆ ನೀಡಲಾಗಿದೆ. ಕೊಡಗಿನಲ್ಲೂ ಔಷಧಿ ವ್ಯಾಪಾರಿಗಳ ಸಂಘಟನೆ ಬಂದ್ಗೆ ಬೆಂಬಲ ಘೋಷಿಸಿದ್ದು, ಎಲ್ಲ ಆಸ್ಪತ್ರೆ ಆವರಣದೊಳಗಿನ ಫಾರ್ಮಸಿಗಳು ಎಂದಿನಂತೆ ತೆರೆದಿರುತ್ತದೆ ಎಂದು ಕೊಡಗು ಕೆಮಿಸ್ಟ್ ಅಂಡ್ ಡ್ರಗ್ಗಿಸ್ಟ್ ಅಸೋಸಿಯೇಷನ್ ಜಿಲ್ಲಾಧ್ಯಕ್ಷ ಎಕೆ ಜೀವನ್ ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದರು. ಖಾಸಗಿ ಮೆಡಿಕಲ್ ಶಾಪ್ ಮಾಲೀಕರು ಹಾಗೂ ವಿತರಕರು ಎದುರಿಸುತ್ತಿರುವ ವಿವಿಧ ಸಮಸ್ಯೆಗಳ ಬಗ್ಗೆ ಕೇಂದ್ರ ಸರ್ಕಾರದ ಗಮನ ಸೆಳೆದಿದ್ದರೂ ಯಾವುದೇ ಸ್ಪಂದನೆ ಸಿಕ್ಕಿಲ್ಲ. ಆದ್ದರಿಂದ ಬುಧವಾರ ಒಂದು ದಿನ ಬಂದ್ ಹಮ್ಮಿಕೊಳ್ಳಲಾಗಿದೆ. ಪ್ರಮುಖವಾಗಿ ಸೂಕ್ತ ಪ್ರಿಸ್ಕ್ರಿಪ್ಷನ್ ಇಲ್ಲದೆ ಆನ್ಲೈನ್ ಪ್ಲಾಟ್ಫಾರ್ಮ್ಗಳಲ್ಲಿ ರಾಜಾರೋಷವಾಗಿ ನಿಯಮಬಾಹಿರವಾಗಿ ಔಷಧಿಗಳನ್ನು ಮಾರಾಟ ಮಾಡ್ತಿರೋದ್ರಿಂದ ಸಾರ್ವಜನಿಕರ ಆರೋಗ್ಯದ ಮೇಲೆ ದುಷ್ಪರಿಣಾಮ ಬೀರುತ್ತದೆ. ಆನ್ಲೈನ್ನಲ್ಲಿ ಔಷಧಿ ಖರೀದಿಯಿಂದಾಗಿ ಮೆಡಿಕಲ್ ಶಾಪ್ಗಳ ವ್ಯಾಪಾರಕ್ಕೂ ಹೊಡೆತ ಬಿದ್ದಿದೆ. ಕೋವಿಡ್ ಸಮಯದಲ್ಲಿ ಔಷಧಿಗಳನ್ನು ಆನ್ಲೈನ್ ವೇದಿಕೆಗಳಲ್ಲಿ ಮಾರಾಟ ಮಾಡಲು ಕೇಂದ್ರ ಸರ್ಕಾರ ಅನುಮತಿ ನೀಡಿತ್ತು. ಈ ಆದೇಶವನ್ನು ಸರ್ಕಾರ ಕೂಡಲೇ ಹಿಂಪಡೆಯಬೇಕೆಂದು ಆಗ್ರಹಿಸಿ ಬಂದ್ ಆಚರಿಸುತ್ತಿರುವುದಾಗಿ ತಿಳಿಸಿದರು. ಆಲ್ ಇಂಡಿಯಾ ಕೆಮಿಸ್ಟ್ ಅಂಡ್ ಡ್ರಗ್ಗಿಸ್ಟ್ ಸ್ಟ್ರೈಕ್ ಮಾಡಿದ್ವಿ. ಥ್ರೂಔಟ್ ಇಂಡಿಯಾ 12.5 ಲಕ್ಷ ಮೆಂಬರ್ಸ್ ನಮ್ಮ ಆಲ್ ಇಂಡಿಯಾ ಅಸೋಸಿಯೇಷನ್ ಇದ್ದಾರೆ. ಅವರಷ್ಟು ಜನರು ಇದರಲ್ಲಿ ಭಾಗವಹಿಸ್ತಾ ಇದ್ದಾರೆ. ಕರ್ನಾಟಕದಲ್ಲಿ 26,000 ಜನ ಮೆಂಬರ್ಸ್ಗಳು ನಾವು ನಮ್ಮ ಕರ್ನಾಟಕ ಕೆಮಿಸ್ಟ್ ಅಂಡ್ ಡ್ರಗ್ ಅಸೋಸಿಯೇಷನ್ ಇದೆ, ಅದು ಕೂಡ ಈ ಬಂದ್ಗೆ ಭಾಗವಹಿಸ್ತಾ ಇದೆ. ಅದರಲ್ಲಿರುವಂತಹ ಎಲ್ಲ ಮೆಂಬರ್ಸ್ಗಳು ನಾವು ಅದರಲ್ಲಿ ಭಾಗವಹಿಸ್ತಾ ಇದ್ದೀವಿ. ಅದೇ ರೀತಿ ಕೊಡಗಿನಲ್ಲಿ ಈಗ 200 ಮೆಂಬರ್ಸ್ ನಾವಿದ್ದೀವಿ. ಕೊಡಗಿನ 200 ಮೆಂಬರ್ಸ್ ಕೂಡ ಇದರಲ್ಲಿ ಭಾಗವಹಿಸ್ತಾ ಇದ್ವಿ. ನಾವು ಈ ಸಾರ್ವಜನಿಕರಿಗೆ ಯಾವುದೇ ರೀತಿ ತೊಂದರೆ ಆಗಬಾರ್ದು ಅಂತ ಹೇಳಿ ಹಾಸ್ಪಿಟಲ್ ಒಳಗಿನಲ್ಲಿ ಇರುವಂತಹ ಮೆಡಿಕಲ್ ಸ್ಟೋರ್ನ ನಾವು ಓಪನ್ ಇಟ್ಟಿರ್ತೀವಿ. ನಾವು ಅಸೋಸಿಯೇಷನ್ ಹೇಳಿ ಅದನ್ನು ಮಾಡ್ತೀವಿ. ನಾವು ಎಲ್ಲೂ ಸಾರ್ವಜನಿಕರಿಗೆ ಯಾವುದೇ ರೀತಿಯಲ್ಲಿ ತೊಂದರೆ ಆಗೋದಿಲ್ಲ. ಇದು ನಮ್ಮ ಬಂದಿನ ಮುಖ್ಯ ಒಂದು ಬೇಡಿಕೆ ಏನಂದ್ರೆ, ನಮಗೆಲ್ಲ ಗೊತ್ತಿರ್ಬೋದು, ಇವತ್ತು ಆನ್ಲೈನ್ ಎಲ್ಲ ಐಟಮ್ಸ್ ಬರ್ತಾ ಇದೆ. ನಮ್ಮ ಡ್ರಗ್ಸ್ ಅಂಡ್ ಕಾಸ್ಮೆಟಿಕ್ಸ್ ಆಕ್ಟ್ ಪ್ರಕಾರ ಆನ್ಲೈನ್ ನಲ್ಲಿ ಔಷಧಿ ಮಾರಾಟ ಮಾಡಲಿಕ್ಕಾಗಲ್ಲ. ಯಾಕೆಂತಂದ್ರೆ ಏನೇ ಇದ್ರೂ ಒಬ್ರು ಫಾರ್ಮಸಿಸ್ಟ್ ಇರಬೇಕು, ಪ್ರಿಸ್ಕ್ರಿಪ್ಷನ್ ನೋಡಬೇಕು, ಅದನ್ನು ಕೊಟ್ಟು ಕಳಿಸುವಂಥದ್ದು. ಈ ಕೋವಿಡ್ ಟೈಮಲ್ಲಿ ಏನು ಮಾಡಿದ್ರು ಅಂತಂದ್ರೆ, ಆ ಕೋವಿಡ್ ಟೈಮಲ್ಲಿ ಈ ಎಲ್ಲ ಐಟಮ್ಗಳು ಸರಿಯಾಗಿ ಬರ್ತಾ ಇರಲಿಲ್ಲ, ಟ್ರಾನ್ಸ್ಪೋರ್ಟ್ಸ್ ಪ್ರಾಬ್ಲಮ್ ಇತ್ತು. ಆ ಟೈಮಲ್ಲಿ ಸೆಂಟ್ರಲ್ ಗೌರ್ಮೆಂಟ್ ಒಂದು ಲೆಟರ್ನ ಇಶ್ಯೂ ಮಾಡ್ತಾರೆ. ಆ ಲೆಟರ್ ನಿಮ್ಗೆ ಆನ್ಲೈನಲ್ಲಿ ಸಪ್ಲೈ ಮಾಡಲಿಕ್ಕೋಸ್ಕರ ಕೊಡ್ತಾರೆ. ಆ ಕೋವಿಡ್ ಟೈಮಲ್ಲಿ ಕೊಟ್ಟಾರೆ. ಆ ಪರ್ಟಿಕ್ಯುಲರ್ ಆ ಲೆಟರ್ಸ್ಗಳು ಏನಿದೆ ಅದರ ಮೇಲೆ ಇವತ್ತು ಎಲ್ಲ ಆನ್ಲೈನ್ ಅವರು ಎಂಟೈರ್ ಇಂಡಿಯಾ ಐಟಮ್ಗಳನ್ನ ಸಪ್ಲೈ ಮಾಡ್ತಾ ಇದ್ದಾರೆ. ಸೊ ಇದರಲ್ಲಿ ಏನಾಗುತ್ತೆ ಅಂದ್ರೆ, ನಮ್ಮ ಬಿಸ್ನೆಸ್ಗೆ ಈಗ ಏನಾಗುತ್ತೆ, ನಮ್ಮಲ್ಲಿ ಒಂದು ಮೆಡಿಸಿನ್ ಯಾರಿಗಾದ್ರೂ ಕೊಟ್ಟಾಗ ಈಗ ತಮ್ಗೆಲ್ಲ ನೋಡಿರ್ಬೋದು, ಈಗ ಲಾಸ್ಟ್ ವೀಕಲ್ಲಿ ಎಲ್ಲ TCಗಳು ಬರ್ತಾರೆ, SPಗಳು ಬರ್ತಾರೆ, ಇಲ್ಲಿ ಪ್ರಿಸ್ಕ್ರಿಪ್ಷನ್ ಎಲ್ಲ ಕೊಡ್ಬೇಕು. ಆನ್ಲೈನಲ್ಲಿ ಯಾವ್ದು ಬರೋದಿಲ್ಲ. ಈಗ ಕಾಲೇಜ್ ಸ್ಟೂಡೆಂಟ್ಸ್ಗಳು ಇರ್ಬೋದು, ಎಲ್ಲರೂ ಯಾರು ಇವತ್ತು ಮೊಬೈಲ್ ಎಲ್ಲರ ಹತ್ರನೂ ಇದೆ, ಏನ್ ಮಾಡಿದ್ರು ನಿಮ್ಗೆಲ್ಲ ಬರ್ತಾ ಇದೆ. ಈಗ ಬ್ಲಿಂಕಿಟ್ ಮನೆಯಿಂದ ಬ್ಲಿಂಕಿಟ್, ಈಗ ಅಮೆಝಾನ್ ಮತ್ತೆ ಝೊಮ್ಯಾಟೊ ಇವುಗಳಲ್ಲಿ ಬರಕ್ ಶುರು ಆಗ್ತಿದ್ದ. ಸೊ ಇಲ್ಲಿ ಏನಾಯ್ತು, ಅದನ್ನೆಲ್ಲ ಆನ್ಲೈನ್ ಅಲ್ಲಿ ಕೊಡ್ತಾ ಇರೋದ್ರಿಂದ ಇದು ನಾಳೆಗೆ ತೊಂದರೆ ಆಗ್ತದೆ ಎಲ್ರಿಗೂ ಅಂತ ಹೇಳೋದು ಒಂದು ಪಾಯಿಂಟ್. ಎರಡನೇದು ಬಂದು ಏನಾಗಿದೆ ಅಂದ್ರೆ ಸ್ಪೂರಿಯಸ್ ಡ್ರಗ್ಸ್. ಇವತ್ತು ನಿಮಗೆ ಗೊತ್ತಿದೆ, ತುಂಬಾ ಸ್ಪೂರಿಯಸ್ ಡ್ರಗ್ಸ್ ಬರ್ತಾ ಇದೆ. ಈ ಸ್ಪೂರಿಯಸ್ ಡ್ರಗ್ಸ್ ಈಗ ನಮ್ಮಲ್ಲಿ ಏನಾಗುತ್ತೆ, ಕಂಪನಿಯಿಂದ ಸ್ಟ್ರೈಟ್ ಆಗಿ ಈಗ ಕರ್ನಾಟಕಕ್ಕೆ ಬರಬೇಕು ಅಂತ ಹೇಳಿದ್ರೆ, ಕರ್ನಾಟಕದಲ್ಲಿ ಎಲ್ಲಾ ಕಂಪನಿಯವರ ಡಿಪೋ ಇರುತ್ತೆ, ಆ ಡಿಪೋ ಬರುತ್ತೆ. ಡಿಪೋದಿಂದ ಏನಾಗುತ್ತೆ, ಎಲ್ಲ ಹೋಲ್ಸೇಲರ್ ಬರುತ್ತೆ, ಹೋಲ್ಸೇಲರ್ ಇಂದಲೇ ರೀಟೇಲರ್ ಬರುತ್ತೆ. ಬಟ್ ಆನ್ಲೈನ್ ಅಲ್ಲಿ ಬಂದಾಗ ಏನಾಗುತ್ತೆ ಅಂದ್ರೆ, ಯಾರು ಏನು ಆರ್ಡರ್ ಮಾಡಿದ್ರು ಗೊತ್ತಿಲ್ಲ, ಎಲ್ಲಿಂದ ಮಾಲ್ ಬಂತು ಗೊತ್ತಿಲ್ಲ. ಸೊ ಇದೇನಾಗ್ತದೆ, ಈಗ ತಮ್ಮೆಲ್ಲ ನೋಡಿರ್ಬೋದು, ಈಗ ಸ್ಪೂರಿಯಸ್ ಡ್ರಗ್ಸ್ ಡೆಲ್ಲಿಲಿ 500 ಕೋಟಿ ಮಾಲ್ ಸಿಕ್ತು. ಇತ್ತೀಚೆಗೆ ಒಂದು 3 ತಿಂಗಳ ಮುಂಚೆ ಪಾಂಡಿಚೇರಿಯಲ್ಲಿ ಒಂದು 500 ಕೋಟಿ ರೂಪಾಯಿ ಮಾಲ್ ಸಿಕ್ತು. ಸೊ ಇದೆಲ್ಲ ಎಲ್ಲಿ ಸೇಲ್ ಆಗ್ತಾ ಇದೆ? ಸುದ್ದಿಗೋಷ್ಠಿಯಲ್ಲಿ ಅಸೋಸಿಯೇಷನ್ ಉಪಾಧ್ಯಕ್ಷ ವಿನೋದ್, ಕಾರ್ಯದರ್ಶಿ ಪುರುಷೋತ್ತಮ್, ಖಜಾಂಚಿ ಪ್ರಸಾದ್ ಗೌಡ, ಜಂಟಿ ಕಾರ್ಯದರ್ಶಿ ವಸಂತ್ ಕುಮಾರ್, ಕಾರ್ಯಕಾರಿ ಸಮಿತಿ ಸದಸ್ಯ ತಿಲಕ್ ಹಾಜರಿದ್ದರು. ಚಿತ್ತಾರ ನ್ಯೂಸ್, ಮಡಿಕೇರಿ.